ಹೊಸದಾಗಿ ಹುಟ್ಟೋದರ ಕೊನೆ ಭಾಗಕ್ಕೆ ಬಂದಾಗ ನಾವು ಕೊನೆಯಾಗಿ ನೋಡ್ತೇವೆ. ಹೇಗೂ ಕೆಲವು ದಶಕಗಳಿಂದ ಬಾರ್ನ್ ಅಗೇನ್ ಕ್ರಿಶ್ಚಿಯನ್ ಅನ್ನೋಂಥದ್ದು ಒಂದು ಪದ ಬಳಕೆಯಲ್ಲಿ ಬಂತು. ಇವತ್ತು ಅನೇಕರು ಅದನ್ನು ಉಪಯೋಗಿಸ್ತಾರೆ. ಏನಂತಾರೆ, ಡಿಸ್ಪೆನ್ಸೇಷನಿಸ್ಟ್ ಅದನ್ನು ಹೇಳ್ತಾರೆ, ಬೇರೆ ಬೇರೆಯವರು ಅದನ್ನು ನಂಬ್ತಾರೆ, ಅದನ್ನು ಹೇಳ್ತಾರೆ. ನಾವು ಬಾರ್ನ್ ಅಗೇನ್ ಕ್ರಿಶ್ಚಿಯನ್ ಅಂತೇವೆ. ಅಂದರೆ ನಿಜವಾಗಲೂ ನೋಡಬೇಕಾದ್ರೆ ಬಾರ್ನ್ ಅಗೇನ್ ಅನ್ನುವಂಥ ಸಂಗತಿ ನಿಜವಾಗಲೂ ಕೃಪೆ ಕಾಲದಲ್ಲಿರುವಂಥ ಕ್ರಿಸ್ತ ವಿಶ್ವಾಸಿಗೆ ಅನ್ವಯವಾಗುತ್ತಲ್ಲೋ ಅದನ್ನು ನೋಡೋಣ. ಹೇಗೂ ಬೇರೆ ಸಮಾನವಾದಂಥ ಅಥವಾ ಸರಳವಾಗಿ ಹೇಳುವಂಥ ಪದವಿಲ್ಲ, ಅದನ್ನು ಉಪಯೋಗಿಸ್ತೇವೆ. ಅದರಲ್ಲಿರುವಂಥ ಅರ್ಥವನ್ನು ಅರ್ಥ ಮಾಡಿಕೊಂಡ್ರೆ ಅದರಲ್ಲಿರುವಂಥ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳೋದು ಪ್ರಯತ್ನ ಪಡೋಣ. ಏನಂದರೆ ನೋಡ್ತೇವೆ, ಹೊಸದಾಗಿ ಹುಟ್ಟುವಂಥ ಸಂಗತಿ ಮೊದಲೇ ನೋಡುವಾಗ ಹೇಗೂ ಅಲ್ಲಿ ಯಹೂದ್ಯರಿಗೆ, ನಿಕೋದೇಮನಿಗೆ, ಪರಿಸಾಯನಿಗೆ ಕರ್ತನ ಯೇಸುಕ್ರಿಸ್ತನು ಹೇಳಿರುವಂಥ ಮಾತು ವಿಮೋಚನೆ ಕಾಂಡ ಅಥವಾ ಹೊರಡೋಣ 4ನೇ ಅಧ್ಯಾಯ 22ನೇ ವಚನ ನೋಡುವಾಗ ಮೋಶೆಗೆ ಕರ್ತನ ಹೇಳ್ತಾನೆ, ನೀನು ಹೋಗಿ ಫರೋನಿಗೆ ಹೇಳು, ಇಸ್ರಾಯೇಲನು ನನ್ನ ಮಗನು, ನನ್ನ ಚೊಚ್ಚಲ ಮಗನು, ಫಸ್ಟ್ ಬಾರ್ನ್. ಮತ್ತು ಅಲ್ಲಿ ಹೇಳ್ತಾನೆ, ಅವನು ನನ್ನ ಮಗನು. ಸೊ ಒಂದು ರೀತಿಯಲ್ಲಿ ನೋಡುವಾಗ ಇಸ್ರಾಯೇಲರು ತಂದೆಯ ದೇವರ ಅವರ ಬಗ್ಗೆ ಹೇಳುತ್ತದೆ, ನನ್ನ ಮೊದಲನೇ ಮಗನು, ನನಗೆ ಹುಟ್ಟಿರೋದು ಫಸ್ಟ್ ಬಾರ್ನ್. ಅವರು ಒಂದು ಸಾರಿ ಹುಟ್ಟಿದರು, ಅವರು ತಿರುಗಿ ಹೊಸದಾಗಿ ಹುಟ್ಟಬೇಕಾಗಿದೆ ಅಂತ ಹೇಳಿ. ಸೊ ಹೊಸದಾಗಿ ಹುಟ್ಟುವಂಥದ್ದು ಒಂದು ರೀತಿಯ ಮೂಲವಾಗಿ ಆ ಪದ ಅಥವಾ ಸಂದೇಶ ಅವರಿಗೆ ಅನ್ವಯವಾಗುತ್ತದೆ. ನಾವು ಆತ್ಮಿಕವಾಗಿ ನಾವು ತೆಗೆದುಕೊಳ್ತೇವೆ. ಆದರೆ ಇವತ್ತೇನಾಗಿದೆ, ಯಾರು ಅಂದರೆ ಬಾರ್ನ್ ಅಗೇನ್ ಕ್ರಿಶ್ಚಿಯನ್. ನಾವು ಹೇಗೆ ನೋಡುವಾಗ ಬಾರ್ನ್ ಅಗೇನ್ ಕ್ರಿಶ್ಚಿಯನ್ ಅಂತ ಹೇಳುವಂಥದ್ದಕ್ಕಿಂತ ನಮಗೆ ಹೆಚ್ಚಾಗಿ ನೋಡ್ತೇವೆ ಒಂದು ರೀತಿ 2 ಕೊರಿಂಥ 5:17 ನೋಡುವಾಗ ನಾವು ನೂತನ ಸೃಷ್ಟಿಯಾಗಿದೆ, ನ್ಯೂ ಕ್ರಿಯೇಚರ್. ನಾವು ಅಲ್ಲಿ ಹೇಳೋ ಪ್ರಕಾರ ಹೊಸದಾಗಿ ಹುಟ್ಟೋದು, ಅವರು ಮೊದಲೊಂದು ಸಾರಿ ಹುಟ್ಟಿದ್ದಾರೆ ಇಸ್ರೇಲ್ ಜನಾಂಗ, ಅವರು ತಿರುಗಿ ಹೊಸದಾಗಿ ಹುಟ್ಟಬೇಕು. ಅದು ಸಂಗತಿನೇ ಬೇರೆ ಬೇರೆ ದಿವಸಗಳಲ್ಲಿ ಬೇರೆ ಸಂದೇಶಗಳು ಅದರ ಬಗ್ಗೆ ನೋಡ್ತೇವೆ. ಆದರೆ ನಾವು ನಮಗೆ ವಿಶ್ವಾಸಿಗಳು ಇವತ್ತನ್ನು ಮೊನ್ನೆದಾಗ ನೋಡುವಾಗ ನಾವು ಏನು ಹೇಳ್ತಾನೆ, ಒಂದು ರೀತಿ ಎಫೆಸರ್ 2 ನೋಡುವಾಗ ಪಾಪಗಳಲ್ಲಿ ಸತ್ತವರಾಗಿದ್ದ ಪಾಪಗಳಲ್ಲಿ ಮತ್ತು ಅಪರಾಧಗಳಲ್ಲಿ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ದೇವರು ಬದುಕಿಸಿದ್ದಾನೆ. ಸತ್ತವರಾಗಿದ್ದ ನಮ್ಮನ್ನು ಬದುಕಿಸಿದ್ದಾನೆ. ಇಲ್ಲಿ ಜೀವಂತ ಇರುವಂಥವನೇ ಮತ್ತೊಬ್ಬ ಹೊಸದಾಗಿ ಹುಟ್ಟುವಂಥದ್ದು ಬಗ್ಗೆ ಹೇಳ್ತಲ್ಲ, ಕಂಪ್ಲೀಟಾಗಿ ಸತ್ತು ಹೋಗಿದ್ದೇವೆ. ಮತ್ತು ಅಲ್ಲಿ ಕನ್ನಡದಲ್ಲಿ ನೋಡುವಾಗ 2 ತರ್ಜಮೆ, ಬೇರೆ ಬೇರೆ ತರ್ಜಮೆ ನೋಡುವಾಗ ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಬರೆದಾರೆ. ಇಂಗ್ಲಿಷ್ನಲ್ಲಿ ಹಾಗಿಲ್ಲ, ಕಿಂಗ್ ಜೇಮ್ಸ್ ವರ್ಷನಲ್ಲಿ ಹಾಗಿಲ್ಲ. ಬದಲಾಗಿ ನೋಡ್ತೇವೆ, ಅಂದರೆ ಪಾಪಗಳ ದೆಸೆಯಿಂದ ಅಂದರೆ ಏನು ಹುಡುಕ್ತೆ ಅಂದರೆ, ನಾವು ಪಾಪ ಮಾಡಿದ್ರೆ ಸತ್ತು ಹೋಗಿದ್ದೇವೆ ಅಂತೆ ಅಲ್ಲ. ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿನಲ್ಲೇ ಆತ್ಮಿಕವಾಗಿ ಸತ್ತು ಹೋಗಿದ್ದ, ಅದು ಬೈಬಲ್ನ ಬೋಧನೆ ಆಗಿದೆ. ಎಫೆಸರ್ 2 ಅದನ್ನೇ ದೇವರ ವಾಕ್ಯ ಹೇಳ್ತದೆ. ಪಾಪಗಳ ದೆಸೆಯಿಂದಲ್ಲ, ಅಲ್ಲಿ ಪಾಪಗಳಲ್ಲಿ ಸತ್ತು ಹೋಗಿರೋ, ಪಾಪಗಳಲ್ಲಿ ಮತ್ತು ಅಪರಾಧಗಳಲ್ಲಿ ಸತ್ತು ಹೋಗಿರುವಂಥ ನಮ್ಮನ್ನು ಕ್ರಿಸ್ತನೊಂದಿಗೆ ದೇವರು ಬದುಕಿಸಿದ್ದಾನೆ. ಮತ್ತು ಅಷ್ಟೆಲ್ಲ ಮುಂದೆ ಬರುವಾಗ 6ನೇ ವರ್ಷದಲ್ಲಿ ಬರುವಾಗ ಹೈಗಾತ ನಮ್ಮನ್ನು ಎಬ್ಬಿಸಿದಷ್ಟೇ ಅಲ್ಲದೆ ಕರ್ತನೊಂದಿಗೆ ಪರಲೋಕದಲ್ಲಿ ನಮ್ಮನ್ನು ಆತನು ಕೊಳ್ಳರಿಸಿದ್ದಾನೆ. ಅಂದ್ರೆ ನೋಡುವಾಗ ಸತ್ತವರೊಳಗಿಂದ ಎದ್ದು ಬರುವಂಥದ್ದು. ಇದಕ್ಕೆ ಅನೇಕ ಸಾರಿ ಹೇಳ್ತಾರೆ ರೀಜನರೇಷನ್, ಡಾಕ್ಟ್ರಿನ್ ಆಫ್ ರೀಜನರೇಷನ್. ಹೌದು, ಡಾಕ್ಟ್ರಿನ್ ಆಫ್ ರೀಜನರೇಷನ್ ಕೂಡ ರಕ್ಷಣೆಯ ರಕ್ಷಣೆ ಅನ್ನುವಂಥ ಒಂದು ಪರಿಪೂರ್ಣವಾದಂಥ ಒಂದು ಕಾರ್ಯದಲ್ಲಿ ಹಂತಗಳ ಬಗ್ಗೆ ನೋಡುವಾಗ ಡಾಕ್ಟ್ರಿನ್ ಆಫ್ ರಿಜನರೇಷನ್ ಕೂಡ ಒಂದು ಹಂತ ಉಂಟು. ಜಸ್ಟಿಫಿಕೇಶನ್ ಅಥವಾ ಬೇರೆ ಬೇರೆ ಸಂಗತಿಗಳು ಅದರಲ್ಲಿ ಉಂಟು. ಆದರೆ ನಮ್ಮನ್ನು ನಾವು ನೋಡುವಾಗ ಏನು ಹೇಳ್ತಾನಂದರೆ, ನಾವು ಸತ್ತವರಾಗಿದ್ದಂಥ ನಮ್ಮನ್ನು ಬದುಕಿಸಿದ್ದಾನೆ. ಇಲ್ಲಿ ರಿಫಾರ್ಮ್ಡ್ ಅಲ್ಲ, ಅಥವಾ ಒಂದು ರೀತಿ ಅನೇಕರಿಗೆ ಒತ್ತು ಕಲಿಸುವಂಥದ್ದು, ನೀವು ಸ್ವಲ್ಪ ಇದಾಗಬೇಕು, ಪರಿಶುದ್ಧರಾಗಬೇಕು, ಆಗಬೇಕು, ಅಥವಾ ಇನ್ನು ಕೆಲ ಸಭೆಗಳಾಗಬೇಕು, ನೀವು ಎಷ್ಟು ವಾಕ್ಯಗಳು ಕಲಿಬೇಕು, ಎಷ್ಟು
ಇದು ಬಾಯ್ಪಾಠ ಮಾಡಬೇಕು, ಇವುಗಳನ್ನ ಹೇಳಿದ್ಮೇಲೆ ನಾವು ನಿಮಗೆ ಈಗ ಫುಲ್ ಮೆಂಬರ್ ಮಾಡ್ತೇವೆ, ದೃಢೀಕರಣ ಮಾಡ್ತೇವೆ, ಯಾವಾಗ ನೀವು ಚೆನ್ನಾಗ್ತೀರಾ. ಅಥವಾ ಮತ್ತು ಅನೇಕರು ಬ್ಯಾಪ್ಟಿಸಮ್ ತಗೊಳ್ಬೇಕು ಅಥವಾ ನಂಬೇಕಂದ್ರೆ ಅವ್ರಿಲ್ಲ ನಾನು ಸ್ವಲ್ಪ ಇನ್ನೂ ಸರಿಯಾಗಬೇಕು, ಸರಿಯಾದ್ಮೇಲೆ ನಾವು ಬ್ಯಾಪ್ಟಿಸಮ್ ತಗೋತೇವೆ, ಸರಿಯಾದ್ಮೇಲೆ ಮತ್ತು ಅನೇಕರು ಏನಂತಾರೆ ಇವನ್ನ ಕಮ್ಯುನಿಯನಲ್ಲೂ ಭಾಗವಹಿಸೋದಕ್ಕೆ ಸಂಕೋಚ ಪಡ್ತಾರೆ. ಇಲ್ಲ ನಾವು ಇದು ಮಾಡಿದ್ದೇವೆ ಅದಕ್ಕೆ ತಗೊಂಡಿಲ್ಲ, ಹೀಗೆ ದೇವ್ರ ವಾಕ್ಯ ಹಾಗೆ ಹೇಳಲ್ಲ. ಮತ್ತು ಹೇಗೆ ಅದು ಎರಡನೇ ವಿಷಯ. ಆದರೆ ಮುಖ್ಯವಾಗಿ ರಕ್ಷಣೆ ಅನ್ನೋದು ಬರುವಾಗ ಅದು ಮೊದಲೇ ಭಾಗಗಳಲ್ಲಿ ನೋಡಿರುವ ಹಾಗೆ ನಮ್ಮಿಂದ ಮಾಡುವಂಥ ಯಾವುದೇ ಕಾರ್ಯ ಇಲ್ಲ, ದೇವರಿಂದಲೇ ಹುಟ್ಟುವಂಥದ್ದಾಗಿದೆ. ದೇವರೇ ನಮ್ಮನ್ನು ಹುಟ್ಟಿಸುವ ಆತನಾಗಿದ್ದಾನೆ. ಆತನ ಕಾರ್ಯ ಪರಿಶುದ್ಧಾತ್ಮನಿಂದಲೇ ಆಗುವಂಥ ಕಾರ್ಯ ಅದಾಗಿದೆ. ಆಗಿರುವಾಗ ನೋಡ್ತೇವೆ, ನಾವು ಕಳೆದ ವಾಕ್ಯದ ಭಾಗದಲ್ಲಿ ನೋಡಿರುವ ಹಾಗೆ ನೀರಿಂದ ಹುಟ್ಟುವಂಥದ್ದಂದ್ರೆ ಎರಡು ಸಂದೇಶ ನೋಡಿದ್ರೆ, ಒಂದು ನೋಡಿದಾಗ ಅದು ದೈಹಿಕವಾಗಿ ಹುಟ್ಟೋದ್ರ ಬಗ್ಗೆ ಹೇಳ್ತಾ ಇಲ್ಲ, ಬದಲಾಗಿ ಎರಡನೇದಾಗಿ ನೋಡುವಾಗ ದೀಕ್ಷಾ ಸ್ನಾನ ಅಥವಾ ಬ್ಯಾಪ್ಟಿಸದಿಂದ ಅಲ್ಲ. ಆದರೆ ಖಂಡಿತವಾಗಲೂ FS 5:24 ಅಥವಾ 25ನೇ ವರ್ಷದಲ್ಲಿ ನೋಡೋ ಪ್ರಕಾರ ದೇವರ ವಾಕ್ಯದವೆಂಬ ನೀರಿಂದ ನಿಮ್ಮನ್ನು ತೊಳೆದು ಶುದ್ಧೀಕರಿಸ್ತಾನೆ. ದೇವರ ವಾಕ್ಯವೆಂಬ ನೀರಿನಿಂದ. ಸೊ ಅಲ್ಲಿ ನೀರಿಂದ ಹುಟ್ಟುವಂಥದ್ದು ನೋಡುವಾಗ ನಾವು ನೋಡ್ತೇವೆ ವಾಕ್ಯವೆಂಬ ನೀರಿಂದ. ಮತ್ತು ಅದಕ್ಕೆ ನಾವು ಅದರ ವಿವರಣೆ ನೋಡಿದ್ದೇವೆ. ವಾಕ್ಯವು ಮತ್ತು ದೇವರ ಆತ್ಮನು ಇವೆರಡೂ ನಮ್ಮಲ್ಲಿ ಅವಶ್ಯಕತೆ ಉಂಟು. ದೇವರ ವಾಕ್ಯ ಇಲ್ಲದೆ ಆ ರಕ್ಷಣೆ ಹೊಂದಲ್ಲ. ದೇವರ ವಾಕ್ಯಗಳಿದ್ರೂ ಕೂಡ ಪರಿಶುದ್ಧಾತ್ಮನಗಳನ್ನು ವಿವರಿಸಿ ನಮ್ಮಲ್ಲಿ ಕಾರ್ಯ ಮಾಡದ ಹೊರತು ನಾವು ರಕ್ಷಣೆ ಹೊಂದಲ್ಲ, ಹೊಸದಾಗಿ ಹುಟ್ಟಲ್ಲ. ಆದರೆ ಹೊಸದಾಗಿ ಹುಟ್ಟುವಂಥದ್ದು ಕೂಡ ಎಷ್ಟು ಮಟ್ಟಿಗೆ ನಾವು ಅನ್ವಯ ಮಾಡ್ಕೋಬೇಕಂತ ನೋಡಿದಾಗ ಪ್ರಾಥಮಿಕವಾಗಿ ನಮಗಲ್ಲ. ಆದರೆ ಇವತ್ತು ಬೇರೆ ಪದವಿಲ್ಲ, ಅದಕ್ಕೆ ನಾವು ಅದನ್ನು ಉಪಯೋಗಿಸ್ತೇವೆ. ನಾವಾದರೂ ಏನಂತಾರೆ ಒಂದು ರೀತಿ ಸತ್ತಗಳಿಂದ ಹೊಸದಾಗಿ ಹುಟ್ಟಿರುವಂಥ ನ್ಯೂ ಕ್ರಿಯೇಷನ್, ನಾವು ಹೊಸ ಸೃಷ್ಟಿ, ಕ್ರಿಸ್ತನಿಗೆ ಹೊಸ ಸೃಷ್ಟಿಯಾಗಿದೆ. ಮತ್ತು ಅಷ್ಟೇ ಅಲ್ಲ, FS 1:3 ಅಥವಾ 5ನೇ ವರ್ಷದಲ್ಲಿ ನೋಡ್ತೇವೆ ಅಂದರೆ ದತ್ತು ಪುತ್ರ ಸ್ವೀಕಾರ ಅಂತ ಹೇಳಿ. ಹೇಗೆಲ್ಲ ನೋಡ್ದೇವಲ್ಲ, ದೇವರು ಮೋಶೆಗೆ ಆತನ ಇಸ್ರಾಯೇಲರು ನನ್ನ ಫಸ್ಟ್ ಬಾರ್ನ್ ಚೈಲ್ಡ್ ಸನ್, ಅವ್ರು ದೇವರ ಮಕ್ಕಳಾಗಿದ್ದಾರೆ. ಆದರೆ ನಾವು ದೇವರ ಮಕ್ಕಳಾಗಿದೆ, ಹೌದಾ, ಒಂದು ರೀತಿ ನಾವು ದೇವರ ಮಕ್ಕಳಾಗಿದ್ರೆ ದತ್ತು ಪುತ್ರ ಸ್ವೀಕಾರ, ದತ್ತು ಪುತ್ರರಾಗಿ ದೇವರು ನಮ್ಮನ್ನು ಸ್ವೀಕರಿಸಿದ್ದಾನೆ. ನಾವು ದೇವರ ದತ್ತು ಪುತ್ರರಾಗಿದ್ದೇವೆ. ಆದರೆ ಹೇಗೂ ನಮಗೆ ಅವುಗಳು ಹೇಗೆ, ನೀವ್ಯಾರು ಅಂದರೆ ಬಿಲೀವರ್, ಅನೇಕರು ಬಿಲೀವರ್ ಅಂತ ಹೇಳ್ತಾರೆ. ಬಿಲೀವರ್ ಅಂತ ತಕ್ಷಣ ಏನು ಬಿಲೀವ್ ಮಾಡ್ತಾರೆ ಗೊತ್ತಿಲ್ಲ ಅನೇಕರು. ಹಿಂಗೇನೆ ಬಿಲೀವರ್ ದೀಕ್ಷಾ ಸ್ನಾನ ಕೆಲವ್ರು ನಂಬಿಕೆ ಇಟ್ಟಾರೆ, ಫೋಟೋಲ್ ಕೆಲವ್ರು ನಂಬಿಕೆ ಇಟ್ಟಾರೆ, ವಿಗ್ರಹದಲ್ಲಿ ಕೆಲವ್ರು ನಂಬಿಕೆ ಇಟ್ಟಾರೆ, ಬೇರೆ ಬೇರೆ ನಂಬಿಕೆ ಇಟ್ಟಿದ್ದಾರೆ, ಅದ್ಭುತ ಕಾರ್ಯಗಳು ನಂಬಿಕೆ ಇಟ್ಟಾರೆ. ಬಿಲೀವ್ ಅಂತ ತಕ್ಷಣ ಅಲ್ಲ, ಆದರೆ ನಿಜವಾದಂಥ ನಂಬಿಕೆನೇ ಬೇರೆ. ಮತ್ತೆ ನೋಡ್ತೇವೆ ಅದನ್ನು ದೇವರನ್ನು ಹುಟ್ಟುವುದು. ಸತ್ತು ಹೋಗಿರೋಂಥ ನಮ್ಮನ್ನು ಕ್ರಿಸ್ತನಿಗೆ ಬದುಕಿಸ್ತಾನೆ, ದೇವರ ಆತ್ಮ ನಮ್ಮನ್ನು ಬದುಕಿಸ್ತಾನೆ, ಕರ್ತನ ವಾಕ್ಯಗಳು ನಮ್ಮನ್ನು ಬದುಕಿಸ್ತವೆ, ಯೇಸು ಕ್ರಿಸ್ತನ ನಮ್ಮನ್ನು ಬದುಕಿಸ್ತಾನೆ. ಯೇಸು ಕ್ರಿಸ್ತನ ಮತ್ತೆ ಯೋಹಾನ 5 ಹೇಳ್ತಾನೆ ಅಂದರೆ ಇವಾಗ ಮನುಷ್ಯ ಕುಮಾರನು ಏನಂತಾರೆ ಸತ್ತವುಗಳನ್ನು ಎಬ್ಬಿಸುವಂತ ಕಾಲ ಬರುತ್ತದೆ, ಮತ್ತು ಅದು ಇವಾಗಲೇ ಬಂದಿದೆ. ಮನುಷ್ಯ ಕುಮಾರನ ಸ್ವರವನ್ನು ಕೇಳಿ ಸಮಾಧಿಯಲ್ಲಿದ್ದವರು ಕೂಡ ಎದ್ದು ಬರ್ತಾರೆ ಅಂತ ಹೇಳ್ದ. ಮತ್ತು ಅಷ್ಟೇ ಅಲ್ಲ, ಸತ್ತು ಹೋಗಿರುವಂಥ ಕಾರ್ಯ ಏನಾಗಿದೆ ಅಂದರೆ ಸತ್ತು ಹೋದಂಥ ಲಾಜರ್, ಯೋಹಾನ ಸುವಾರ್ತೆ 11ನೇದಲ್ಲಿರುವ ಹಾಗೆ ಸತ್ತು ಹೋದಂಥ ಲಾಜರನ ರೀತಿಯಲ್ಲಿ ನಾವಿದ್ದೇವೆ. ದೇವರಿಂದಲೇ ಹುಟ್ಟುವಂಥದ್ದು ಅನೇಕ ಸಂದೇಶಗಳ ಹಿಂದೆ ಕೇಳಿದ್ದೇವೆ. ದೇವರು ಹುಟ್ಟುವಂಥದ್ದು ಹೇಗೆಂದ್ರೆ ನಾವು ಪಾತ್ರದಲ್ಲಿ ಏನಿಲ್ಲ ಅಂದ್ರೆ, ಯಾಕಂದ್ರೆ ಒಂದು ರೀತಿ ಸತ್ತು ಹೋದಂಥ ಲಾಜರ್ನ ಹಾಗೆ ಸಮಾಧಿಯಲ್ಲಿ ನಾವು ಬಿಡಲ್ಪಟ್ಟಿದ್ದೇವೆ. 4 ದಿವಸಗಳಾಗಿದ್ದೇವೆ. ಮಾರ್ತಾ ಮರಿಗಳು ಗೋಳಾಡ್ತಾ ಮಾಡಿದ್ರು, ಮತ್ತು ಕೊನೆಗೆ ಮಾರ್ತಳು ಬಂದು ಎಕ್ಸ್ತಾರೆ, ಓ ಕರ್ತನೆ ಬೇಡ 4 ದಿವಸ ಆಯ್ತು ಸಮಾಧಿ ಇಟ್ಟು, ಕೆಟ್ಟು ಆ ನಾಥ ವಾಸನೆ ಕೆಟ್ಟದ್ದು, ದುರ್ಗಂಧ ಬರ್ತಿರ್ಬೋದು ಅಂತ. ಆದರೆ ಕರ್ತನ ಸ್ವರ ಒಂದೇ ಬೇಕಾಗಿತ್ತಲ್ಲಿ. ಕರ್ತನೇನ್ ಮಾಡ್ದಲ್ಲಿ ಹೋಗಿ ಲಾಜರನೇ ಎದ್ದು ಬಾ ಅಂತ ಹೇಳ್ದ. ಸತ್ತೊಳಗೆ ಎದ್ದು ಬಾ. ಅವನು ಏನು ಮಾಡಲ್ಲ, ಸತ್ತ ಬಿದ್ದು ಹೋಗಿದ ಮಲಗಿದಷ್ಟೇ. ಎಫೆಸರ್ ಪ್ರಕಾರ ನಾವು ಸತ್ತೊಳಗಿಂದ ಬದುಕಿಸಿ, ನಾವು ಸತ್ತೋಗಿದ್ದೆ ದೇವರ ಆತ್ಮನ ಮುಂದೆ ಕಾರ್ಯ ಮಾಡೋರು ನಾವು ಎದ್ದು ಬರಲ್ಲ. ಆದರೆ ಇನ್ನು ಕೆಲವರು ಆ ಥರ ಇಲ್ಲ, ನಮಗೆ ಸ್ವಲ್ಪ ಜೀವ ಇರುತ್ತೆ, ಸತ್ತೋಗಿರೋಂಥ ದೇವ್ರ ವಾಕ್ಯ ಹೇಳ್ತಾರೆ, ಇವ್ರು ಹೇಳ್ತಾರೆ ಸ್ವಲ್ಪ ಜೀವ ಇರುತ್ತೆ, ನಾವು ಸ್ವಲ್ಪ ತೀರ್ಮಾನ ಮಾಡ್ತೇವೆ, ಸ್ವಲ್ಪ ಹಿಂಗೆ ಮಾಡ್ತೇವೆ ಅದೇ ಹೇಳ್ತಾರೆ. ಆಯ್ತು, ಪರವಾಗಿಲ್ಲ, ಅವರವರ ಕೆಲವು ವಾಕ್ಯದ ಪ್ರಕಾರ ಕೆಲವು ಬೋಧನೆಗಳಾಗಿರ್ಬೋದು. ಆದರೆ ನಾವು ನೋಡ್ತೇವೆ
ಟೋಟಲ್ ಡಿಪ್ರೈವಿಟಿ ಅಂತ ನೋಡುವಾಗ ನಾವು ಪರಿಪೂರ್ಣವಾಗಿ ಸತ್ತು ನಿರ್ಜೀವ ಲಾಜರನ ಸ್ಥಿತಿಯಲ್ಲಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನು ಬಂದು ನಮ್ಮನ್ನು ಕರೆಯದ ಹೊರತು ನಾವು ಎದ್ದು ಬರೋದಕ್ಕೆ ಸಾಧ್ಯ ಇಲ್ಲ, ಅಂತ ಸ್ಥಿತಿಯಲ್ಲಿದ್ದೆವು. ಆದರೆ ಅದಕ್ಕೆ ನಾವು ದೇವರಿಂದ ಹುಟ್ಟು ಬರುವಂಥದ್ದು, ಹೊಸದಾಗಿ ಹುಟ್ಟು ಬರುವಂಥದ್ದು ಬಾರ್ನ್ ಅಗೇನ್ ಅಂತ ಹೇಳ್ತೇವೆ. ಆದರೆ ಬಾರ್ನ್ ಅಗೇನ್ ಅಂತದ್ದು ನಮಗಷ್ಟು ಸರಿಯಾದಂಥ ಸಮವಾದಂಥ ಪದ ಅಲ್ಲ. ನಾವು ಸತ್ತೊಳಿಯಿಂದ ಬಂದ ನೂತನ ಸೃಷ್ಟಿಯಾಗಿದ್ದೇವೆ, ದತ್ತು ಪುತ್ರ ಸ್ವೀಕಾರ ಮಾಡಲ್ಪಟ್ಟಂಥವರಾಗಿದ್ದೇವೆ. ಆದರೆ ನಾವು ಕ್ರಿಶ್ಚಿಯನ್ ಅಂದರೆ ಹೇಗೆ, ಯಾವ ಪದದಿಂದ ನಮ್ಮನ್ನು ನಾವು ಪರಿಚಯ ಮಾಡ್ಕೊಳ್ಳೋಣ, ಅದಕ್ಕೆ ಇಲ್ಲ. ಅದಕ್ಕೋಸ್ಕರ ಹೇಗೋ ಇವತ್ತು ಬಾರ್ನ್ ಅಗೇನ್ ಕ್ರಿಶ್ಚಿಯನ್ ಅನ್ನೋದು ಒಂದು ಪದ ಬಳಕೆಯಲ್ಲಿದೆ. ಪರವಾಗಿಲ್ಲ, ಅದು ಉಪಯೋಗಿಸಿದ್ರು ಕೂಡ. ಆದರೆ ಅದರ ಅರ್ಥ ನಾವು ತಿಳ್ಕೊಂಡ್ರೆ ಒಳ್ಳೆಯದು. ಆದರೆ ಕೊನೆಗೆ ಈ ಸಂಗತಿ ಬರುವಾಗ ಬಾರ್ನ್ ಅಗೇನ್ ಹೊಸದಾಗಿ ಹುಟ್ಟಿದ ಬಗ್ಗೆ ಕೆಲವು ಸಂದೇಶಗಳನ್ನು ನಾವು ನೋಡಿದ್ದೇವೆ. ಆದಷ್ಟು ನಾನು ಸತ್ಯವನ್ನು ತಿಳಿಸಲು ಪ್ರಯತ್ನ ಪಟ್ಟಿದ್ದೇನೆ. ಇನ್ನು ದೇವರಾತ್ಮನೇ ವೈಯಕ್ತಿಕವಾಗಿ ನಿಮ್ಮಲ್ಲಿ ಕಾರ್ಯವನ್ನು ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರ ಕೊಡಲು ಆತನೇ ಶಕ್ತನಾಗಿದ್ದಾನೆ. ಆದರೆ ಮೊದಲು ಅಂದರೆ ಸತ್ತುಗಳು ನಾವು ಇದು ಬರಬೇಕಾಗಿದೆ, ಹೊಸದಾಗಿ ಹುಟ್ಟಬೇಕಾಗಿದೆ. ಕರ್ತನಲ್ಲಿ ನಾವು ದೇವರಲ್ಲಿ ಕರ್ತನ ಮೂಲಕ ನಾವು ದತ್ತು ಪುತ್ರ ಸ್ವೀಕಾರ ಮಾಡಲ್ಪಡಬೇಕಾಗಿದೆ, ದತ್ತು ಪುತ್ರರಾಗಬೇಕಾಗಿದೆ. ಅಥವಾ ಕೊನೆಗೆ ನೋಡುವಾಗ ದೇವರ ಮಕ್ಕಳು ಕ್ರಿಸ್ತನಂತ ಯೇಸು ಕ್ರಿಸ್ತನ ನಮ್ಮ ರಕ್ಷಕನಾಗಿ ಕ್ರಿಸ್ತನ ಮೂಲಕವಾಗಿ ಮತ್ತು ಅಂಗೀಕಾರ ಯಾವಾಗ ಮಾಡ್ತೇವೆ, ಏನಂತ ಮಾಡ್ತೇವೆ. ಒಂದು ಕುರಿತ 15ನೇ ಅಧ್ಯಾಯ 3ನೇ ವಚನದ ಪ್ರಕಾರ ಆತನು ನಮ್ಮ ಪಾಪಗಳಿಗೋಸ್ಕರ ಸತ್ತನು, ಹುಣಲ್ಪಟ್ಟನು ಮತ್ತು ಬರಹಗಳ ಪ್ರಕಾರವೇ ಆತನು ಸತ್ತೊಳಿಯಿಂದ ಎದ್ದು ಬಂದನು. ಈ ಸಂಗತಿ ನನ್ನ ಪಾಪಿಯಾಗಿದ್ದೆ, ನನ್ನ ಪಾಪಗಳಿಗೋಸ್ಕರ ನಾನು ಶಿಕ್ಷೆ ಅನುಭವಿಸಬೇಕಾಗಿತ್ತು. ನಾನು ಶಿಕ್ಷೆಯಿಂದ ಹೊರಗೆ ಬರೋಕ್ಕೆ ಸಾಧ್ಯವಿರಲಿಲ್ಲ. ಆದರೆ ನನ್ನನ್ನು ಶಿಕ್ಷೆಯಿಂದ ಬಿಡುಗಡೆಪಡಿಸಲು ದೇವರಾಗಿರುವ ಆತನು, ದೇವಕುಮಾರನು ಈ ಲೋಕಕ್ಕೆ ಮನುಷ್ಯನಾಗಿ ಹುಟ್ಟಿಕೊಂಡು ಆತನು ತನ್ನ ರಕ್ತವನ್ನು ಸುರಿಸಿ ನನ್ನ ಪಾಪವನ್ನು ಪರಿಹಾರ ಮಾಡಿದ, ತನ್ನ ರಕ್ತವನ್ನು ಕ್ರಯವಾಗಿ ಕೊಟ್ಟು ಕೊಂಡುಕೊಂಡ, ನಾನು ವಿಮೋಚನೆ ಮಾಡಿದ, ತಾನು ಯಜ್ಞವಾಗಿ ಸಮರ್ಪಿಸಲ್ಪಟ್ಟು ಆತನ ಸತ್ತನು, ಹುಣಲ್ಪಟ್ಟನು ಮತ್ತು ಸತ್ತನಿಂದ ಮೃತ್ಯುಜಯನಾಗಿ ಸಾವನ್ನು ಜಯಿಸಿ ಆತನ ಎದ್ದು ಬಂದು ರಕ್ಷಣೆ ಸಿದ್ಧಪಡಿಸಿದ್ದಾನೆ. ರಕ್ಷಣೆ ಸಿದ್ಧಪಡಿಸುವುದರಿಂದ ಆ ಕರ್ತನಾದ ಯೇಸು ಕ್ರಿಸ್ತನನ್ನು ರಕ್ಷಕನಾಗಿ ನಾನು, ಕರ್ತನೇ ನನ್ನನ್ನು ರಕ್ಷಿಸು, ಕರ್ತನೇ ನನ್ನ ರಕ್ಷಕನಾಗಿದ್ದಿ, ನನಗೆ ರಕ್ಷಣೆಯನ್ನು ಕೂಡ ರಕ್ಷಿಸು ಮಾಡುವಂಥ ಒಂದೇ ಪ್ರಾರ್ಥನೆ ನಮ್ಮನ್ನು ಸತ್ತಗಳಿಂದ ಎಬ್ಬಿಸುವಂಥದ್ದಾಗಿದೆ. ಅಥವಾ ಹಾಗೆ ನಾನು ಮಾಡಬೇಕಾದ್ರೆ ನನ್ನಾಗಿ ನಾನು ಮಾಡಲ್ಲ, ಬದಲಾಗಿ ಕರ್ತನನ್ನ ಹೆಸರು ಕರೆಯುವಂಥವನಾಗಿದ್ದಾನೆ. ದೇವರಾತ್ಮನು ತನ್ನ ವಾಕ್ಯನಲ್ಲಿ ನಂಬಿಕೆಯನ್ನು ಹುಟ್ಟಿಸುವ ಆತನಾಗಿದ್ದಾನೆ. ಹಾಗೆ ನಾವು ಹುಟ್ಟುವಂಥವರಾಗಿದ್ದೇವೆ. ಈ ಕಾರ್ಯಗಳನ್ನು ನಾವು ನಂಬಿಕೆ ಇಟ್ಟು ನಮ್ಮ ನಂಬಿಕೆಯನ್ನು ಸರಿಪಡಿಸಿಕೊಂಡು ನಾವು ಕ್ರಿಸ್ತಿಯ ಜೀವನವನ್ನು ಕ್ರಿಸ್ತನ ವಾಕ್ಯಗಳಿಗೆ ಅನುಗುಣವಾಗಿ ನಾವು ನಡೆಯೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.